ಮತ್ತು ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಅವರು ಮೈ ಮೇಲೆ ಹಾಕೊಂಡಿರೋ ಬಟ್ಟೆಗಳನ್ನೇ ಬಿಚ್ಚಿಬಿಡ್ತಾರೆ. ಇದೆಯಂಥ ಹೆಣ್ಮಕ್ಳೇ ನಮಗೆ ಸಿಕ್ಕಿರೋದು ಉಂಟು. ಕೆಲವೊಂದು ಹೆಣ್ಮಕ್ಳನ್ನ ನಾವು ಮಾತಾಡ್ಸಿದ್ದೀವಿ, ಯಾಕೆ ಈ ಥರ ಡ್ರಗ್ಸ್ಗೆ ನೀವು ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿದೆ, ಫೀಲಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಡ್ರಗ್ಸ್ ತೊಗೊಂಡ್ರೆ ಅಂತ ಹೇಳಿರೋ ಹೆಣ್ಮಕ್ಳು ಉಂಟು. ಡ್ರಗ್ ಪೆಡ್ಲರ್ಸ್ಗಳನ್ನು, ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ಗಳನ್ನು ಮತ್ತು ಸ್ಟೇಟ್ ವೈಸಲ್ಲಿ ಇಂಟರ್ ಸ್ಟೇಟಲ್ಲಿರುವಂಥ ಕ್ರಿಮಿನಲ್ಸ್ಗಳನ್ನ ಹಿಡಿಯುವಂಥದ್ದು, ಪ್ರಕರಣಗಳನ್ನು ಪತ್ತೆ ಹಂಚುವಂಥದ್ದು ತುಂಬ ಕಷ್ಟವಂತ ಕೆಲಸ. ಯಾಕಂದರೆ ಮೊದಲನೇದಾಗಿ ಟೆಕ್ನಾಲಜಿಕಲಿ ತುಂಬ ಮುಂದುವರೆದಿರಬೇಕು. ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಮೊದಲನೇದಾಗಿ ನಾವು ಸಮವಸ್ತ್ರದಲ್ಲಿ ಇರೋಕ್ಕೆ ಆಗೋದಿಲ್ಲ. ಸಮವಸ್ತ್ರದಲ್ಲಿದ್ದರೆ ಆರೋಪಿಗಳನ್ನ ಪತ್ತೆ ಹಚ್ಚೋದು ತುಂಬ ಕಷ್ಟ, ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಓಡೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ನಾವು ತಪ್ಪಿಸ್ಕೊಂಡು ಬಂದಿದ್ದೇ ದೊಡ್ಡ ಒಂದು ಪವಾಡ ಅಂದ್ಕೋಬೋದು. ಯಾಕಂದರೆ ನಮ್ಮ ಮೇಲೆ ಮಾರಕಾಸ್ತ್ರಗಳಿಂದ ಕಲ್ಲು ದೊಣ್ಣೆಗಳಿಂದ ಮುಖಕ್ಕೆ ಅವರ ಯಾರು ಅಂತ ಗೊತ್ತಾಗಬಾರ್ದು, ಅವರ ಮುಖವನ್ನು ಮುಚ್ಚಿ ನಮಗೆ ಅಟ್ಯಾಕ್ ಮಾಡಲಿಕ್ಕೆ ಒಂದು ರೌಡಿಗಳ ಶೈಲಿನಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸರ್, ನಿಮ್ಮ ಆ್ಯಂಟಿ ನಾರ್ಕೋಟಿಕ್ಸ್ ಟೀಮ್ ವಿಂಗ್ ಬಗ್ಗೆ ಹೇಳಿದ್ರಿ. ಸೊ ನಿಮ್ಮ ಟೀಮ್ ಮೆಂಬರ್ಸ್ ಕರೆಂಟ್ಲಿ ಯಾರ್ಯಾರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡಿ ನಮಗೆ. ಈಗ ನಮ್ಮ ಏನು ಬೆಂಗಳೂರಿನ CCP ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗಲ್ಲಿ ನಮ್ಮ ಇನ್ಸ್ಪೆಕ್ಟರ್ ರಕ್ಷಿತ್ ಅವರು, ಲಕ್ಷ್ಮೀನಾರಾಯಣ ಅವರು, ಇನ್ಸ್ಪೆಕ್ಟರ್ ಹರೀಶ್ ಅವರು, ಇನ್ಸ್ಪೆಕ್ಟರ್ ಮಂಜಪ್ಪ ಅವರು, ಇನ್ಸ್ಪೆಕ್ಟರ್ ಶಿವರಾಜ್ ಅವರು. ಹರೀಶ್ ಅವರು ನೆನ್ನೆ ತಾನೇ ಪ್ರಮೋಷನ್ ಆಗಿ DYSP ಆಗಿ ಬೆಂಗಳೂರು ಜಿಲ್ಲೆಗೆ ಹೋಗಿದ್ದಾರೆ. ಮತ್ತು ಇಲ್ಲಿರುವಂಥ ಕೃಷ್ಣಮೂರ್ತಿ, ವೆಂಕಟೇಶ್ ಮೂರ್ತಿ, ನಮ್ಮ ಪ್ರಕಾಶ್, ಮಂಜಪ್ಪ, ಮಂಜು, ದೇವರ್ಸಯ್ಯ, ಅನಿಲ್, ಶಶಿ ಅಂತೇಳಿ, ನಮ್ಮ ವಿವೇಕ್, ರವಿ, ವಿಜಯ್ ಕುಮಾರ್, ರಾಜೀವ್, ಶಿವಪ್ಪ, ಮತ್ತು ವಿಜಯ್ ಕುಮಾರ್ ಒಂಟೆ, ಗೌರಮ್ಮ, ಪೂರ್ಣಿಮಾ ಮತ್ತು ಸಬ್ ಇನ್ಸ್ಪೆಕ್ಟರ್ ಆದ ಸವಿತಾ ಅವರು. ಸೊ ಇನ್ನೂ ಅನೇಕ ಇದ್ದಾರೆ, ಫೀಲ್ಡ್ಗೆ ಹೋಗಿದ್ದಾರೆ. ಮಹೇಶ್ ಅಂತ, ಲೋಕೇಶು, ಶಿವಪ್ಪ, ಶಾನೂರು, ಮತ್ತು ನಮ್ಮ ರಮೇಶ್, ರಂಗಸ್ವಾಮಿ. ಸೊ ವೆಂಕಟೇಶ್ ಮೂರ್ತಿ ಅಲ್ಲೋಗಿದ್ದಾರೆ, ರಂಗಸ್ವಾಮಿ ಇಲ್ಲಿದ್ದಾರೆ. ಶಂಕರ್, ನೂರುಲ್ಲಾ, ವಿನಯ್, ನೂರುಲ್ಲಾ, ಆಂಜನೇಯ, ಪರಮೇಶ್, ಮತ್ತು ಕೋರ್ಟ್ ಸ್ಟಾಫ್ ಆದ ಬಾರ್ಕಿ, ಏಕನಾಥ್ ಬಾರ್ಕಿ, ವೆಂಕಟೇಶ್. ಸೊ ಇಷ್ಟು ಜನ, ಒಟ್ಟು ಟೋಟಲ್ 46 ಜನ ಇದ್ದೀವಿ. ಮತ್ತು ರಾಜ್ಬಕ್ಷ್ ಅಂತ ಒಂದು ಹುಡುಗ ಇದ್ದಾನೆ. ಈಗ ಸದ್ಯಕ್ಕೆ ಕಚೇರಿಯಲ್ಲಿ ನಾವು ಇಷ್ಟು ಜನ ಇದ್ದೀವಿ. ಸೊ ನಿಮ್ಮ ಸಕ್ಸಸ್ನ ಹಿಂದೆ ಎಷ್ಟು ಪ್ರಾಜೆಕ್ಟ್ಸ್ಗಳು ಇವಾಗ ಕ್ರ್ಯಾಕ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ ಟೀಮ್ ಅಂತ ಹೇಳಿದ್ರೆ ಇಷ್ಟು ಜನರ ಎಫರ್ಟ್ಸ್ ಆ್ಯಂಡ್ ಟೈಮ್ ಈಕ್ವಲ್ ಟೀಮ್ ವರ್ಕ್ ಇರೋದಕ್ಕೆ, ಸಕ್ಸಸ್ಫುಲ್ ಆಗಿರೋದಕ್ಕೆ ಗೊತ್ತಾಗ್ತದೆ. ಕೋಟ್ಯಾಂತರ ಮೌಲ್ಯದ ಏನು ಡ್ರಗ್ಸ್ಗಳನ್ನ ಸೀಸ್ ಮಾಡಿದ್ದೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ನಮ್ಮ ಎಲ್ಲ ಈ ತಂಡದ ಒಂದು ಎಫರ್ಟ್. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತೇಳಿ, ಪೊಲೀಸ್ ಇನ್ಸ್ಪೆಕ್ಟರ್. ಕಳೆದ 1.25 ವರ್ಷದಿಂದ ನಾರ್ಕೋಟಿಕ್ ವಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾರ್ಕೋಟಿಕ್ಸ್ ಅಂದರೆ ತುಂಬ ಚಾಲೆಂಜಸ್ ಜಾಬ್ ಇದೆ. ಸೊ ನನ್ನ ಇಷ್ಟು ವರ್ಷ ಅನುಭವದಲ್ಲಿ ನನ್ನ ಫೀಲ್ಡ್ ವರ್ಕರು ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಯಾಕಂದರೆ ಅದರಲ್ಲೂ ಈಗ ಈ ಫಾರಿನರ್ಸ್ ಅವ್ರು ಏನು ನೈಜೀರಿಯನ್ಸ್ ಇದ್ದಾರೆ, ಮೊದಲಾದರೆ ಏನು ಮಾಡಿದ್ರೆ ಪೊಲೀಸ್ ಅಂತ ಹೋದಾಗ ಅವ್ರಿಗೆ ಸ್ವಲ್ಪ ಭಯ ಇರೋದು, ಹ್ಯಾಂಡ್ಲಿಂಗ್ ಮಾಡೋದು ತುಂಬ ಈಸಿ ಇತ್ತು. ಬಟ್ ನೋ ಡೇಸ್ ಏನಾಗ್ತಾಯಿದೆ ಅಂದರೆ ಅವ್ರನ್ನ ಹ್ಯಾಂಡ್ಲಿಂಗ್ ಮಾಡೋದೇ ಹೆಂಗೆ ಕಷ್ಟ ಅಂದರೆ ಅವರು ನಮ್ಮ ಮೇಲೇ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡೋದು, ಇಲ್ಲ ಇನ್ನೊಂದು ಏನೋ ಒಂದು ಮಾಡೋದು ತುಂಬ ತೊಂದರೆ ಆಗ್ತಾಯಿದೆ. ಅದು ನಮಗೆ ತುಂಬ ಚಾಲೆಂಜಿಂಗ್ ಆಗ್ತಾಯಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರೀಸೆಂಟಾಗಿ ಒಂದು 6 ತಿಂಗಳಿಂದ ಸೊ ನಮಗೆ ಫಿಸಿಕಲಿ ಸ್ವಲ್ಪ ಸ್ಟ್ರೈನ್ ಆಗಿರ್ಬೋದು, ಬಟ್ ಮೆಂಟಲಿ ನಾವು ಈಗ ಕೂಲಾಗಿದ್ದೀವಿ ಬಿಕಾಸ್ ಆಫ್ ನಮ್ಮ ಮಹಾನಂದ್ ಸರಿಂದ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಅವರು ನಮಗೆ ಗೈಡೆನ್ಸ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ರಾತ್ರಿ 12 ಗಂಟೆಗೆ ಎಲ್ಲೋ ಇದ್ಕೊಂಡು ನಮಗೇನೋ ಒಂದು ಅವಶ್ಯಕತೆ ಇದ್ದಾಗ ಇಮಿಡಿಯೇಟಾಗಿ ಫೋನ್ ರಿಸೀವ್ ಮಾಡೋದು, ಇಲ್ಲ ಕೋರ್ಡಿನೇಷನ್ ಮಾಡ್ಕೊಳ್ಳೋದು. ಬೇರೆ ಯಾರಿಗನ್ನ ನಮಗೆ ಹೆಲ್ಪ್ ಬೇಕು ಅಂದರೆ ಅವ್ರಿಗೆ ಗೊತ್ತಿರುವಂಥ ಆಫೀಸರ್ಸ್ ಅಥವಾ ಇನ್ನೊಂದು ಏನಾದರೂ ಅಸಿಸ್ಟ್ ಬೇಕು ಅಂದರೆ ಅದನ್ನು ಇಮಿಡಿಯೇಟಾಗಿ ಮಾಡ್ತಾಯಿದ್ದಾರೆ. ಹಗಲು ರಾತ್ರಿ ಒಂದು ಮಾಡ್ಕೋಬೇಕು ನಾರ್ಕೋಟಿಕ್ಸಲ್ಲಿ ಇರಬೇಕು ಅಂದರೆ, ನಾರ್ಕೋಟಿಕ್ಸ್ ಕೆಲಸ ಮಾಡಬೇಕು ಅಂದರೆ. ಮತ್ತು ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಇರಬೇಕು, ಮತ್ತು ವೆರಿ ಡೆಡಿಕೇಟೆಡ್ ಇರಬೇಕು. ಡೆಡಿಕೇಟೆಡ್ ಟು ದಿಸ್, ಪ್ಯಾಷನ್ ಇರಬೇಕು. ಪ್ಯಾಷನ್ ಇಲ್ಲದೆ ಇರೋರು ದೇ ಕ್ಯಾನ್ ನಾಟ್ ವರ್ಕ್ ಆನ್ ಇಟ್. ಅಂದ್ರೆ ಅಯ್ಯೋ ಬೇಡಪ್ಪ ನಮಗೆ ಸವಾಸ ಅನ್ಸ್ಬಿಡ್ತಾರೆ. ಹಾಗಾಗಿ ಅವರು ಹಗಲೊತ್ತು ಫಾಲೋ ಮಾಡ್ತಾ ಇರ್ತಾರೆ ಕ್ರಿಮಿನಲ್ಸ್ನ, ನೈಟು ಫಾಲೋ ಮಾಡ್ತಾ ಇರ್ತಾರೆ. ಡೇ ನೈಟ್ ಒಂದು ಮಾಡ್ಕೊಂಡು ಕೆಲಸ ಮಾಡ್ತಾರೆ ನಾರ್ಕೋಟಿಕ್ಸ್ ವಿಭಾಗದ ಎಲ್ಲರೂ ಸಹ. ಕೇಸ್ ಆದ್ರೆ ಅವರು ರೈಟಿಂಗ್ ಕೆಲಸ ಮಾಡ್ತಿಲ್ಲ, ಒಬ್ರು ಬಿಸಿ ಇರ್ತಾರೆ,
ಅದು ರಾತ್ರಿ 2 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು, 5 ಗಂಟೆ ಆಗ್ಬೋದು, ಕೆಲಸ ಮುಗಿಸೇ ನಂತರ ಮನೆ ಬಗ್ಗೆ ಯೋಚನೆ ಮಾಡೋಂಥದ್ದು ನಮ್ಮ ವಿಂಗಲ್ಲಿ. ಸೊ ಇಟ್ ಈಸ್ ಎ ವೆರಿ ಡೆಡಿಕೇಟೆಡ್ ಆ್ಯಂಡ್ ಹೈ ಎಫರ್ಟ್ ಹಾಕಂತ. ಡ್ರಗ್ಸ್ ಮುಕ್ತ ಬೆಂಗಳೂರು, ಡ್ರಗ್ಸ್ ಮುಕ್ತ ಕರ್ನಾಟಕ ಮತ್ತು ಡ್ರಗ್ಸ್ ಮುಕ್ತ ಭಾರತಕ್ಕಾಗಿ ನಮ್ಮ ಅವಿರತ ಹೋರಾಟ ಮುಂದುವರಿತಿದೆ. ಈ ಹೋರಾಟದಲ್ಲಿ ANW ತಂಡದ ಎಲ್ಲ ಸದಸ್ಯರು ಪಾಲ್ಗೊಳ್ತಾರೆ ಮತ್ತು ತಮ್ಮ ನಿಷ್ಠೆ, ಶ್ರದ್ಧೆ ಮತ್ತು ಎಫರ್ಟ್ಸ್ ಪ್ರಯತ್ನಗಳನ್ನು ಸತತವಾಗಿ ಮುಂದುವರಿಸ್ತಾರೆ. ನನ್ನ ಹೆಸರು ಪೂರ್ಣಿಮಾ ಅಂತ, ಹೆಡ್ ಕಾನ್ಸ್ಟೇಬಲ್ ಆಗಿ ಇಲ್ಲಿ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಟಿ ನಾರ್ಕೋಟಿಕ್ ವಿಂಗಲ್ಲಿ. ಬೇರೆ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಿನ ಖುಷಿಯನ್ನು ನನಗೆ ಆ್ಯಂಟಿ ನಾರ್ಕೋಟಿಕ್ ವಿಂಗ್ ಕೊಟ್ಟಿದೆ. ಯಾಕೆ ಅಂತ ಅಂದರೆ ಒಂದು ಮಾದಕ ದ್ರವ್ಯ ನಿಗ್ರಹ ದಳದಲ್ಲಿ ಇತ್ತೀಚಿನ ಸಮಾಜದಲ್ಲಿ ಅತಿ ಹೆಚ್ಚು ಇದಾಗ್ತಾ ಇರೋದು ಮಾದಕ ದ್ರವ್ಯ ವ್ಯಸನಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಯಾವ್ದಾದ್ರು ಒಂದು ಕೇಸನ್ನು ಮಾಡಿದಾಗ ನಾವು ಅದರಲ್ಲಿ ಅಮಾನತ್ ಪಡಿಸ್ಕೊತೀವಿ ಮಾದಕ ದ್ರವ್ಯ ವಸ್ತುಗಳನ್ನ. ಅದರಿಂದ ನಾವು ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ಮತ್ತು ಸ್ಟೂಡೆಂಟ್ಸ್, ಎಂಪ್ಲಾಯೀಸ್ಗಳು ಅವ್ರ ಭವಿಷ್ಯವನ್ನು ನಾವು ಕಾಪಾಡ್ದಂಗೆ ಆಗ್ತಿದೆ. ಎಷ್ಟೋ ಜನ ತಂದೆ ತಾಯಿಗಳು ಕಣ್ಣೀರನ್ನು ನಾವು ಒರೆಸ್ತಾ ಇದ್ದೀವಿ ಅನ್ನೋ ಒಂದು ಮನಸ್ಸಂತೃಪ್ತಿ ನಮ್ಮಲ್ಲಿ ಮೂಡಿದೆ. ಹಂಗಾಗಿ ಈ ವಿಂಗಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಇದಾಗಿದೆ. ಬಟ್ ನಾನು ತುಂಬ ದೂರದಿಂದ ಓಡಾಡ್ತೀನಿ, ಆದರೂ ನನ್ನ ಕೆಲಸ ಅಂತ ಬಂದಾಗ ನಾನು ಮಧ್ಯರಾತ್ರಿ ಆದರೂ ಕೂಡ ಕೆಲಸ ಮಾಡಿ ಮನೇಲಿ ಸಣ್ಣ ಮಕ್ಕಳಿದ್ರೂ ಕೂಡ ನಮ್ಮ ಅತ್ತೆ ಮಾವ ಯಜಮಾನ್ರಿಗೆ ಅವ್ರಿಗೆ ವಹಿಸ್ಬಿಟ್ಟು ನನ್ನ ಕೆಲಸ ಈ ಥರ ಇದೆ, ಸಮಾಜಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ತುಂಬ ನಿಷ್ಠೆಯಿಂದ ನಾನು ಈ ದಳದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಈ ದಳದಲ್ಲಿ ಕೆಲಸ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಹಾಗೇನೆ ನಿಮ್ಮ ಟೀಮ್ ಸಪೋರ್ಟ್ ಕೂಡ ಚೆನ್ನಾಗಿದೆ. ಕೂಡ ತುಂಬಾ ಚೆನ್ನಾಗಿದೆ. ಲೇಟ್ ಆದ್ರೂ ಕೂಡ ನನ್ಗೆ ಮನೆಗೆ ಹೋಗೋವರ್ಗು ವ್ಯವಸ್ಥೆ ಮಾಡ್ತಾರೆ. ಮನೆಗೆ ಹೋದ್ಮೇಲೂ ಒಂದು ಫೋನ್ ಮಾಡಿ ವಿಚಾರಿಸ್ತಾರೆ, ಮನೆಗೆ ರೀಚ್ ಆದಮ್ಮ 2 ಗಂಟೆ 3 ಗಂಟೆ ರಾತ್ರಿನಲ್ಲೆಲ್ಲ ನಾನು ಮನೆಗೆ ಹೋಗಿದ್ದೀನಿ ಕೆಲಸ ಮುಗಿಸಿ, ಮತ್ತೆ ಬೆಳಿಗ್ಗೆ ಕೆಲಸ ಇದೆ 7 ಗಂಟೆಗೆ ಬಂದು ಕೆಲಸ ಮಾಡಿದ್ದೀನಿ. ಸೊ ನಂಗೆ ತುಂಬ ತೃಪ್ತಿ ಇದೆ ಈ ವಿಂಗಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಇದಕ್ಕೆಲ್ಲ ಸಹಕಾರ ನಮ್ಮ ACP ಸರು, ಇನ್ಸ್ಪೆಕ್ಟರ್ಗಳು ತುಂಬ ಸಹಕಾರ ನೀಡಿದ್ದಾರೆ ನಂಗೆ ಈ ವಿಂಗಲ್ಲಿ ಕೆಲಸ ಮಾಡೋದಕ್ಕೆ. ಸೊ ಹೆಣ್ಮಕ್ಳು ಪೊಲೀಸ್ ಫೀಲ್ಡ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಇನ್ಸ್ಪೈರಿಂಗ್ ಸ್ಟೋರಿ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮಹಿಳಾ ಆರೋಪಿಗಳೇನೆ ಜಾಸ್ತಿ ಫಾರಿನರ್ಸ್ ಬರೋದು, ಡ್ರಗ್ಸ್ ಎಲ್ಲ ತರ್ತಾ ಇರೋದು. ಅಂದೇ ಟೈಮಲ್ಲಿ 3 ಗಂಟೆ 4 ಗಂಟೆಗೆ ಇರಬೇಕು ಅಂತ ಹೇಳಿದ್ರು ಆ ಟೈಮಿಗೆ ಬಂದು ಅವ್ರು ಎಲ್ಲಿ ಇದಿರ್ತಾರೆ ವಾಚ್ ಮಾಡಿ ಅವ್ರನ್ನೆಲ್ಲ ಹಿಡಿದು, ಮತ್ತೆ ಇನ್ವೆಸ್ಟಿಗೇಷನ್ ಅಸಿಸ್ಟೆಂಟ್ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ಇನ್ವೆಸ್ಟಿಗೇಷನ್ ರೈಟರ್ ಆಗಿ. ಸೊ ನಂಗೆ ತುಂಬ ತೃಪ್ತಿ ಇದೆ ಕೆಲಸ ಮಾಡೋದಕ್ಕೆ. ಸೊ ನನ್ನ ಹೆಸರು ಶಶಿಧರ, CCB ವಿಂಗ್ ಆಂಟಿ ನಾರ್ಕೋಟಿಕ್ ವಿಂಗಲ್ಲಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಫೀಲ್ಡ್ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ, ಮತ್ತು ಮಾಹಿತಿ ಫೀಲ್ಡ್ ಕರ್ತವ್ಯ ಆಫೀಸಲ್ಲಿ ಇದು ಯಾವುದೇ ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡೋದಾಗಲಿ, ಅವ್ರನ್ನ ಮಾಹಿತಿ ತೆಗೆಯೋದಾಗಲಿ, ಹಿಡಿದು ಅದು ಕಾನೂನು ಕ್ರಮನ ಜರುಗಿಸ್ಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆಯಲ್ಲಿ ಸಹಕರಿಸಿ ಕೆಲಸ ಮಾಡ್ತಾಯಿದ್ದೀನಿ. ಮಾದಕ ದ್ರವ್ಯ ಸಮಾಜಕ್ಕೆ ದೊಡ್ಡ ಪಿಡುಗು. ಇದು ಯಾವುದೇ ಒಂದು ಕ್ಷೇತ್ರವನ್ನು ಹಾಳು ಮಾಡಿದೆ ಅಂತಲ್ಲ, ಪ್ರತಿಯೊಂದು ವಿದ್ಯಾರ್ಥಿ ಜೀವನದಿಂದ ಹಿಡಿದು ಮಧ್ಯಮ ವಯಸ್ಕರು, ಉದ್ಯೋಗಿಗಳನ್ನು ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ವ್ಯಸನಿಗಳಾಗಿರ್ತಾರೆ. ಪ್ರತಿಯೊಬ್ಬ ನಮ್ಮ ಸಮಾಜದಲ್ಲಿ ಯಾವುದೇ ವರ್ಗದ ಜನಗಳಿಗಾಗಲಿ ಇದು ಒಂದು ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ. ಕಾರಣ ಇಷ್ಟೇ, ಸ್ಟೂಡೆಂಟ್ಸ್ಗಳಿಗೆ ಓದುವಾಗ ಈ ಮಾದಕ ದ್ರವ್ಯ ವ್ಯಸನದಿಂದ ಅವರ ಜೀವನ ಹಾಳಾಗುತ್ತೆ. ಉದ್ಯೋಗ ಮಾಡ್ತಿರುವಾಗ ಈ ಮಾದಕ ವ್ಯಸನದಿಂದ ಅವರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಅಪರಾಧಿಗಳಾಗಿ ಪರಿವರ್ತನೆ ಆಗ್ತದೆ ಅವ್ರ ಜೀವನ. ಇದೆಲ್ಲ ಆಗ್ತಾ ಇರೋದು ಎಲ್ಲ ವರ್ಗದ ಜನಗಳಿಗೆ ಈ ಒಂದು ಮಾದಕ ದ್ರವ್ಯದಿಂದ, ಸೇವನೆಯಿಂದ, ಪೆಡ್ಲರ್ಗಳಿಂದ ನಮ್ಮ ಇಡೀ ಸಮಾಜ ತಲೆಬಗ್ಗಿಸ್ತಾ ಇದೆ, ಅಪರಾಧ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಅದನ್ನು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸನ ಇಷ್ಟು ವರ್ಷದಿಂದ ನಿರ್ವಹಿಸ್ಕೊಂಡು ಮಾಹಿತಿ ಮತ್ತು ಇದರಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ನಮ್ಮ ಇಲಾಖೆಯಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಪ್ರಕರಣಗಳನ್ನು ದಾಖಲಿಸಲು ನಾನು ಸಹಕರಿಸಲು ಒಂದು ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ನನ್ನ ಹೆಮ್ಮೆ ಇದೆ. ಮೊದಲನೇದಾಗಿ ಆರೋಪಿಗಳನ್ನು ಬೇರೆ ಪ್ರಕರಣಗಳಲ್ಲಿ ಹಿಡಿಯುವಂಥದ್ದು, ಅವ್ರನ್ನ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚುವಂಥದ್ದು, ಮತ್ತು ಬೇರೆ ಪ್ರಕರಣಗಳಲ್ಲಿ ಹಿಡಿಯುವಂಥದ್ದು, ಬೇರೆ ಪತ್ತೆ ಹಚ್ಚುವಂಥದ್ದು ತುಂಬ ಸುಲಭ ಕೆಲಸ. ಆದರೆ ಮಾದಕ ದ್ರವ್ಯ ಸಪ್ಲೈ ಮಾಡೋರನ್ನ, ಡ್ರಗ್ ಪೆಡ್ಲರ್ಸ್ಗಳನ್ನು, ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ಗಳನ್ನು ಮತ್ತು ಸ್ಟೇಟ್ ವೈಸಲ್ಲಿ ಇಂಟರ್ ಸ್ಟೇಟಲ್ಲಿರೋಂಥ ಕ್ರಿಮಿನಲ್ಸ್ಗಳನ್ನ ಇದು
ಹಿಡಿಯುವಂಥದ್ದು, ಪ್ರಕರಣಗಳನ್ನು ಪತ್ತೆ ಹಚ್ಚುವಂಥದ್ದು ತುಂಬ ಕಷ್ಟವಂತ ಕೆಲಸ. ಯಾಕಂದರೆ ಮೊದಲನೇದಾಗಿ ಟೆಕ್ನಾಲಜಿಕಲಿ ತುಂಬ ಮುಂದುವರೆದಿರಬೇಕು, ಇನ್ನೊಂದು ಫೀಲ್ಡಲ್ಲಿ ತುಂಬ ಅನುಭವ ಇರಬೇಕು. ನಂತರ ಅವ್ರನ್ನ ಹೇಗೆ ನಾವು ಪತ್ತೆ ಹಚ್ಚಬೇಕು, ಅವರ ಮಾಲ್ ಸಮೇತ ನಾರ್ಕೋಟಿಕ್ ಡ್ರಗ್ಗನ್ನು ವಿತ್ ಅವರ ಬಾಡಿಯಲ್ಲಿ ನಾವು ವಿತ್ ಅವ್ರ ಬಾಡಿನಲ್ಲಿ ಹೇಗೆ ನಾವು ಪತ್ತೆ ಹಚ್ಚಬೇಕು ಹಿಡಿಬೇಕು ಅನ್ನೋದೇ ನಮ್ಮ ಕಾನೂನಿನ ಹೋರಾಟ. ಮತ್ತು ಕಾನೂನು ರೀತಿಯಲ್ಲಿ ನಾವು ದಾಖಲಿಸೋದು ತುಂಬ ಕಷ್ಟ. ಹೀಗಾಗಿ ನಾನು ಈ ವೃತ್ತಿಯಲ್ಲಿ, ಪೊಲೀಸ್ ವೃತ್ತಿಯಲ್ಲಿ ಇಂಥ ಸಮಾಜಕ್ಕೆ ಒಂದು ದೊಡ್ಡ ಪಿಡುಗು ತಂದಿಟ್ಟಿರ್ತಕ್ಕಂಥ ಇಂಥ ಒಂದು ದೊಡ್ಡ ಸಮಸ್ಯೆಯ ಕೆಲಸಗಳನ್ನು ಇರುವಂಥ ಒಂದು ಪ್ರಕರಣಗಳನ್ನು ಮತ್ತು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಾವು ಕೆಲಸ ಮಾಡ್ತಿರೋದ್ರಿಂದ ಒಂದು ತುಂಬ ಹೆಮ್ಮೆಯಾದ ಕೆಲಸ. ಇದಕ್ಕಿಂತ ಹೆಚ್ಚಾಗಿ ನನ್ನ ಸ್ವಂತ ಅನುಭವಗಳಲ್ಲಿ ಒಂದಾಗಿ, ಸುಮಾರು ನಾವು ಹೊರಗಡೆ ಫೀಲ್ಡಲ್ಲಿ ಹೋದಾಗ ಆರೋಪಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಮೊದಲನೇದಾಗಿ ನಾವು ಸಮವಸ್ತ್ರದಲ್ಲಿ ಇರೋಕ್ಕೆ ಆಗೋದಿಲ್ಲ. ಸಮವಸ್ತ್ರದಲ್ಲಿದ್ದರೆ ಆರೋಪಿಗಳನ್ನ ಪತ್ತೆ ಹಚ್ಚೋದು ತುಂಬ ಕಷ್ಟ, ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಓಡೋಗ್ತಾರೆ. ಹಾಗಾಗಿ ನಾವು ನಮ್ಮ ಇರುವಿಕೆಯನ್ನು ನಾವು ಹೈಡ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಇದು ತುಂಬ ಕಷ್ಟದ ಕೆಲಸ. ನಾವೊಬ್ಬ ಸಾಮಾನ್ಯ ಪ್ರಜೆಯಾಗಿ ಸಾಮಾನ್ಯವಾಗಿ ನಾವು ಮಫ್ತಿ ಡ್ರೆಸ್ನ ಹಾಕಿ ಅಲ್ಲಿ ಹೊರಗಡೆ ದಾರಿನಲ್ಲಿ ಅವ್ರನ್ನ ವಾಚ್ ಮಾಡಿ ಹಗಲು ರಾತ್ರಿ ಅನ್ನೋದೇ ಡೆಡಿಕೇಶನ್ಸ್ ಆಗಿ, ನಮ್ಮ ACP ಸಾಹೇಬ್ರು ಹೇಳ್ದಂಗೆ ಡೆಡಿಕೇಟಿವ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ಸಮಯ ಮುಗೀತು, ನನ್ನ ಪೊಲೀಸು 8 ಅವರ್ಸು, ನಂದು 12 ಅವರ್ಸು, ಆ ಥರ ಕೆಲಸ ಮಾಡೋಕ್ಕೆ ಹೋದರೆ ಈ ಮಾದಕ ದ್ರವ್ಯ ಆರೋಪಿಗಳನ್ನು ಹಿಡಿಯುವುದು ತುಂಬ ಕಷ್ಟ. ಸೊ ಹಾಗಾಗಿ ನಾನು ನನ್ನ ವೈಯಕ್ತಿಕ ವೃತ್ತಿಯ ಒಂದು ಜೀವನದಲ್ಲಿ ಅನುಭವಿಸಿರತಕ್ಕಂಥದ್ದು, ತುಂಬ ಮಾಡಿರತಕ್ಕಂಥ ತುಂಬ ಘಟನೆಗಳಿದ್ದಾವೆ. ಅದರಲ್ಲಿ ಈ ನೈಜೀರಿಯನ್ಸು, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ಗಳಲ್ಲಿ ಅವ್ರೇನು ಮಾಡ್ತಾರೆ, ಫಿಸಿಕಲಿ ಬೈ ಬರ್ತ್ ಅವ್ರು ಫಿಟ್ ಇರೋದ್ರಿಂದ ನಮ್ಮ ಪೊಲೀಸವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ನಾವು ಒಂದು ವೇಳೆ ಒಂದು ಪ್ರಕರಣದಲ್ಲಿ ಆರೋಪಿನ ಪತ್ತೆ ಹಚ್ಚಲಿಕ್ಕೆ ಹೋದಾಗ ಮನೆಯಲ್ಲಿ ರಾಜನ್ಕುಂಟೆ ವ್ಯಾಪ್ತಿನಲ್ಲಿ ಒಬ್ಬ ನೈಜೀರಿಯನ್ ಪ್ರಜೆ ಡ್ರಗ್ ಪೆಡ್ಲರ್, ಅವನು ಈಗಾಗಲೇ 3-4 ಪ್ರಕರಣಗಳಲ್ಲಿ ಅವನು ದಾಖಲಾಗಿರುತ್ತೆ. ಅವನ ಬಗ್ಗೆ ದೊಡ್ಡವರು ಆದೇಶ ನೀಡಿರ್ತಾರೆ. ಅವನನ್ನು ಹಿಡಿದು ಪತ್ತೆ ಹಚ್ಚಿ ಅವನ ಮೇಲೆ ಕೇಸ್ ದಾಖಲಿಸಿಕೆ ನಮಗೆ ಒಂದು ಆದೇಶ ಸಿಕ್ಕಿರುತ್ತೆ. ಆದ ಕಾರಣದಿಂದ ನಾವು ಅವನ ಮನೆಯಲ್ಲಿ ಹಿಡಿದು ಅವನನ್ನು ಡ್ರಗ್ಸ್ನ ವಶಪಡಿಸ್ಲಿಕ್ಕೆ ಹೋಗಿರ್ತೇವೆ. ಹೋದಂಥ ಸಂದರ್ಭದಲ್ಲಿ ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ, ಕಲ್ಲು ದೊಣ್ಣೆಗಳಿಂದ ಅಟ್ಯಾಕ್ ಮಾಡ್ತಾನೆ. ಅವರ ಜನಾಂಗ, ಅವ್ರು ಇರ್ತಕ್ಕಂಥ ಬೇರೆ ಡ್ರಗ್ ಪೆಡ್ಲರ್ಗಳನ್ನು ಕೂಡ ಕರೆಸಿ ಅಲ್ಲಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನನ್ನ ಸಿಬ್ಬಂದಿಗಳು, ನನ್ನ ಜೊತೆಲಿರ್ತಕ್ಕಂಥ ಸಹೋದ್ಯೋಗಿಗಳು ಕೂಡ ಜೊತೆಲಿರ್ತಾರೆ. ನಾವೆಲ್ಲ ಅಸಾಲ್ಟ್ಗೆ ಒಳಗಾಗ್ತೀವಿ. ಆ ಸಂದರ್ಭದಲ್ಲಿ ಲೋಕಲ್ ಪೊಲೀಸರನ್ನು ಕೂಡ ಕರೆದು ನಾವು ಯೂನಿಫಾರ್ಮಲ್ಲಿ ನಾವು ರಕ್ಷಣೆನ ಕೇಳ್ತೇವೆ. ಸೊ ಆ ಸಂದರ್ಭದಲ್ಲಿ ನಾವು ತಪ್ಪಿಸ್ಕೊಂಡು ಬಂದಿದ್ದೇ ದೊಡ್ಡ ಒಂದು ಪವಾಡ ಅಂದ್ಕೋಬೋದು. ಯಾಕಂದರೆ ನಮ್ಮ ಮೇಲೆ ಮಾರಕಾಸ್ತ್ರಗಳಿಂದ ಕಲ್ಲು ದೊಣ್ಣೆಗಳಿಂದ ಮುಖಕ್ಕೆ ಅವರ ಯಾರು ಅಂತ ಗೊತ್ತಾಗಬಾರ್ದು, ಅವರ ಮುಖವನ್ನು ಮುಚ್ಚಿ ನಮಗೆ ಅಟ್ಯಾಕ್ ಮಾಡಲಿಕ್ಕೆ, ಒಂದು ರೌಡಿಗಳ ಶೈಲಿನಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂಥ ಸಂದರ್ಭ ನಮ್ಮ ಪೊಲೀಸ್ನವರು, ನನ್ನ ಸಹೋದ್ಯೋಗಿಗಳೆಲ್ಲ ಇಂಜೂರ್ಡ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅದಂಥ ಚಿಕಿತ್ಸೆ ತಗೊಂಡು, ಆ ನಂತರದಲ್ಲಿ ಅವ್ರು ಯಾರು ಅಂತ ಹೇಳಿ ಅವ್ರನ್ನ ಪತ್ತೆ ಹಚ್ಚಿ ಹಿಡಿದು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಮತ್ತು ACP ಸಾಹೇಬರು, DCP ಸಾಹೇಬರು ಎಲ್ಲರ ಒಂದು ಸಪೋರ್ಟಿಂದ ಕ್ವಿಕ್ ಆ್ಯಂಟಿ ನಾರ್ಕೋ ಇದು ಫೋರ್ಸ್ ಇದೆ ನಮ್ಮದು, ಇಂಥದ್ದು ಕ್ವಿಕ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸಿಂದ ನಾವು ಅದನ್ನು ಸಹ ಅವ್ರನ್ನ ಸಪೋರ್ಟಿಗೆ ತೊಗೊಂಡು ಎಲ್ಲ ಆರೋಪಿಗಳನ್ನು ಯಾರು ಅಸಲ್ಟ್ ಮಾಡಿದ್ರು ಅವ್ರನ್ನೆಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚಿ ಹಿಡಿದು ಅವ್ರನ್ನ ಕಾನೂನು ಕ್ರಮ ಜೈಲಿಗೆ ಕಳಿಸಿರ್ತೇವೆ. ಸೊ ಅದಾದ ನಂತರ ಮತ್ತೆ ಬೇರೆ ಪ್ರಕರಣಗಳಲ್ಲೂ ಕೂಡ ಬೇರೆ ಮನೆಗಳಲ್ಲಿ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಚಾಕು, ಬೇರೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೂ ನಾವು ಅವನ್ನೆಲ್ಲ ಫೇಸ್ ಮಾಡಿ ನಮ್ಮ ವೈಯಕ್ತಿಕ ಜೀವನವನ್ನು ಬದಿಗೆ ಇಟ್ಟು ಪ್ರೊಫೆಷನಲ್ ಆಗಿ ಥಿಂಕ್ ಮಾಡಿ ನಾವು ಇವಾಗ ಸಮಯ ಮುಗೀತು ಅಂತ ಮನೆಗೆ ಹೋಗಲಿಲ್ಲ. ಅದಾದ ನಂತರ ನಾವು ಅವ್ರ ಜೊತೆ ಕಾದಾಡಿ ಹೊಡೆದಾಡಿ ಮತ್ತು ಅವ್ರ ಜೊತೆಯಲ್ಲಿ ಮನೆಯಲ್ಲಿ ಹುಡ್ಕೋದು ಕಷ್ಟ. ನಾವು ಅವ್ರನ್ನ ಕಾಮನ್ನಾಗಿ ವ್ಯಕ್ತಿನ ಪತ್ತೆ ಹಚ್ಬೋದು. ನಾವೀಗ ಮೊಬೈಲ್ ಸಂಪರ್ಕದಲ್ಲಿ ಮೊಬೈಲ್ ನಂಬರ್ ಇರ್ತದೆ, ಮೊಬೈಲ್ ನಂಬರ್ ತೊಗೊಂಡು ವ್ಯಕ್ತಿನ ಸಂಪರ್ಕ ಮಾಡಿ ಟವರ್ ಲೊಕೇಶನ್ಸು ನಮ್ಮ ಟೆಕ್ನಾಲಜಿ ಯೂಸ್ ಮಾಡಿ ವ್ಯಕ್ತಿನ ಪತ್ತೆ ಹಚ್ಬೋದು. ಮತ್ತು ಡ್ರಗ್ಸ್ ಪ್ರಕರಣದಲ್ಲಿ ವಿತ್ ಅವರ ಪ್ರೆಸೆನ್ಸ್, ಅವರ ಮನೆಯಲ್ಲಿ ಅವ್ರ ಬಾಡಿಯಲ್ಲಿ ಡ್ರಗ್ಸ್ನ ಪತ್ತೆ ಹಚ್ಚೋದು ತುಂಬ ಕಷ್ಟ, ಹುಡ್ಕೋದು ತುಂಬ ಕಷ್ಟ. ಅವ್ರು ಎಲ್ಲಿ ಹೈಡ್ ಮಾಡಿರ್ತಾರೆ
ಅದನ್ನು ನಾವು ಹುಡ್ಕೋದು ತುಂಬ ಕಷ್ಟ. ಇದು ಇವನ್ ಇದು ಹುಡುಕಿ ಅವ್ರ ಮನೆಯಲ್ಲಿ ಪ್ರಕರಣ ದಾಖಲಿಸೋದು ಮತ್ತು ದೊಡ್ಡವ್ರ ಜೊತೆ ಅಸೆಸ್ ಮಾಡಿ ಕೆಲಸ ಮಾಡಿ ಇವುಗಳನ್ನ ನಾವು ಕಾರ್ಯಗತಕ್ಕೆ ತಂದು ಕೆಲಸ ಮಾಡೋದು ತುಂಬ ಕಷ್ಟದ ಕೆಲಸ. ಇವನ್ನೆಲ್ಲ ಮಾಡಿರೋದ್ರಿಂದ ನಮಗೊಂದು ಹೆಮ್ಮೆ ಇದೆ. ಈ ಒಂದು ಕೆಲಸನ ಗುರುತಿಸಿ ನನಗೆ ಈ ಹಿಂದೆ ನನ್ನ ಹಿರಿಯ ಅಧಿಕಾರಿಗಳು ಸಾಕಷ್ಟು ಪ್ರಶಂಸೆಗಳನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಪದಕವನ್ನು 2024ನೇ ಸಾಲಿನಲ್ಲಿ ನೀಡಿದ್ದಾರೆ. ಅದಾದ ನಂತರ ಅದಕ್ಕಿಂತ ಹಿಂದೆ ನನ್ನ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಕರೆದು ಎಲ್ಲ ಇಲಾಖೆಯವರನ್ನು ಕರೆದಿದ್ದರು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತೆರೆಮರೆಯ ಸಾಧಕರು ಅಂತೇಳಿ ಗುರುತಿಸಿ ನನ್ನನ್ನು ಕರೆದು ಸನ್ಮಾನಿಸಿದ್ದಾರೆ. ಅದಕ್ಕೆ ನನ್ನ ಹೆಮ್ಮೆ ಇದೆ. ಈ ಕೆಲಸವನ್ನು ನಾನು ಕೆಲಸಕ್ಕೆ ಜಾಯಿನ್ ಆಗಿ 18 ವರ್ಷದಿಂದ ನನ್ನ ಇಲಾಖೆಗೆ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲಿ ಎಸ್ಪೆಷಲಿ ಈ ಒಂದು ನಾರ್ಕೋಟಿಕ್ ಡ್ರಗ್ ಮಾದಕ ದ್ರವ್ಯ NWನಲ್ಲಿ ಕೆಲಸ ಕಳೆದ 2 ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ಹಿಂದೆನೂ ಮಾಡಿದ್ದೀವಿ. ಈ ಒಂದು ಕೆಲಸನ ನಾನು ನಿರಂತರವಾಗಿ ಮತ್ತು ಈ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ, ಮಾದಕ ದ್ರವ್ಯವನ್ನು ಪತ್ತೆ ಹಚ್ಚುವಲ್ಲಿ, ಇಂಟರ್ನ್ಯಾಷನಲ್ ಡ್ರಗ್ ಪೆಡ್ಲರ್ಸ್ನ ಅವರ ಹೆಡೆಮುರಿ ಕಟ್ಟುವಲ್ಲಿ, ಅವರ ಹಿನ್ನೆಲೆಯನ್ನು ತೆಗೆಯುವಲ್ಲಿ, ಪದೇ ಪದೇ ಯಾರು ಡ್ರಗ್ಸ್ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವರನ್ನು ದೊಡ್ಡ ಅಧಿಕಾರಿಗಳ, ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದಂತೆ ನಾವು ಅವರನ್ನು ಪತ್ತೆ ಹಚ್ಚಿ ಮತ್ತೆ ಈ ಒಂದು ಅಪರಾಧ ಕೃತ್ಯವನ್ನು ಎಸಗದಂತೆ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ನಾನು ಬದ್ಧನಾಗಿರ್ತೇನೆ ಮತ್ತು ನನ್ನ ಇಲಾಖೆಯೂ ಬದ್ಧರಾಗಿರುತ್ತೆ. ನನ್ನ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಸೂಚನೆಯಂತೆ ನಾವು ಕೆಲಸವನ್ನು ನಿರಂತರವಾಗಿ ನಿರ್ವಹಿಸ್ತೀನಿ ಅಂತ ನಾನು ಈ ಮೂಲಕ ತಿಳಿಸ್ತೇನೆ. ನಮಸ್ತೆ ಮೇಡಮ್, ನಾನು ಪೊಲೀಸ್ ಇನ್ಸ್ಪೆಕ್ಟ್ರು ಮಂಜಪ್ಪ ಅಂತೇಳಿ ಕಳೆದ 6 ತಿಂಗಳಿಂದ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ANW CCB ANW ವಿಂಗಲ್ಲಿ. ನಮ್ಮ ಟೀಮು ಶಾವನೂರು, ಶಿವಪ್ಪ ಮತ್ತು ರಮೇಶ್ ಅಂತೇಳಿ, ಆಮೇಲೆ ಇನ್ನೂ ಇಬ್ಬರು ಇದ್ದಾರೆ, ಕೃಷ್ಣಮೂರ್ತಿ ರಾಘವೇಂದ್ರ ಅಂತೇಳಿ, ಆಮೇಲೆ ಪ್ರಕಾಶ್ ಅಂತ ಹೇಳಿದ್ದಾರೆ. ನಾವು 6 ಜನ ಟೀಮಲ್ಲಿದ್ದೀವಿ. ಪ್ರತಿಯೊಂದು ಚಾಲೆಂಜಿಂಗೆ ಈ ಆ್ಯಂಟಿ ನಾರ್ಕೋಟಿಕ್ ವಿಂಗಲ್ಲಿ ಪ್ರತಿಯೊಂದು ಕೇಸ್ ಹಾಕಬೇಕಾದ್ರೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮೂಮೆಂಟಲ್ಲೂ ಚಾಲೆಂಜಿಂಗೇ ಇರುತ್ತೆ. ತಳಮಟ್ಟದಿಂದ ನಾವು ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ, ಅವರ ಮಾರ್ಗದರ್ಶನ ಮತ್ತು ನಮ್ಮ ಟೀಮ್ನ ಒಂದು ಡೆಡಿಕೇಶನ್ ಅಂತ ಹೇಳ್ತೀವಲ್ಲ, ಅದರಿಂದ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಮೇಡಮ್. ಆಮೇಲೆ ತುಂಬ ಚಾಲೆಂಜಿಂಗ್ ಇರುತ್ತೆ. ನಾವು ಫೀಲ್ಡಿಗೆ ಹೋಗ್ಬೇಕಾದ್ರೆ ಪ್ರಾಕ್ಟಿಕಲ್ಲು ತುಂಬ ಪ್ರಾಬ್ಲಮ್ ಇರುತ್ತೆ. ಫೀಲ್ಡಲ್ಲಿ ಹೋಗ್ಬೇಕಾದ್ರೆ ತುಂಬ ಚಾಲೆಂಜಿಂಗ್ ಇರುತ್ತೆ. ಈವನ್ ಫಾರಿನ್ ನ್ಯಾಷನಲ್ ಆಫ್ರಿಕನ್ಸು ಅವ್ರನ್ನ ಕಂಟ್ರೋಲ್ ಮಾಡಬೇಕಾದ್ರೆ, ಅವ್ರನ್ನ ವಶಕ್ಕೆ ತಗೊಳ್ಬೇಕಾದ್ರೆ ಫಿಸಿಕಲ್ ಆಗಲಿ ಮೆಂಟಲ್ ಆಗಲಿ ನಾವು ಸ್ಟ್ರಾಂಗ್ ಇರಬೇಕು. ಪ್ಲಸ್ಸು ಏನೋ ಅನಾಹುತ ಆಗದಂಗೆ ನಮ್ಮ ಟೀಮನ್ನು ರಕ್ಷಣೆ ಮಾಡಿಕೊಂಡು ನಾವು ಅವ್ರನ್ನ ಸೆಕ್ಯೂರ್ ಮಾಡಿ ಅವರಿಂದ ಏನಾದರೂ ಮಾದಕ ದ್ರವ್ಯ ಸಿಕ್ಕಿದ್ರೆ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಕೇಸ್ ಮಾಡ್ತಾಯಿದ್ದೀವಿ. ಲೇಟೆಸ್ಟ್ ಆಗಿ ನಾವು ಒಂದು 1400 ಗ್ರಾಮು MDM ಒಂದು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಬ್ಬನು ಅರೆಸ್ಟ್ ಆಗಿದ್ದಾನೆ, 2 ಅಬ್ಸ್ಕಂಡಿಂಗ್ ಇದ್ದಾರೆ. ಅವರು ರಾಜಸ್ಥಾನ ಮೂಲದವರು, 3 ರಾಜಸ್ಥಾನ ಮೂಲದವರು. ಅದರಲ್ಲಿ ಇಂಪಾರ್ಟೆಂಟಾಗಿ ರಾಘವೇಂದ್ರ ಅಂತ ಇನ್ನೊಬ್ಬರು ಟೀಮ್, ಅವರು ಫೀಲ್ಡಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತು ಪ್ರಕಾಶ್ ಅಂತೇಳಿ ಅವರ ಇನ್ಫಾರ್ಮೇಷನು ಮತ್ತು ನಮ್ಮ ಟೀಮು ಸಹಕಾರದಿಂದ ನಾವು ಮಾಡ್ಕೊಂಡಿದ್ದೀವಿ. ಇವನ್ನು ಅವರು ಅಲ್ಲಿಂದ ರಾಜಸ್ಥಾನದಿಂದ ಡ್ರಗ್ಸ್ ತಂದು ಇಲ್ಲಿ ಫೋರ್ಟ್ ಥ್ರೂ ಮಾರ್ತಾಯಿದ್ರು. ಅದು ಆಲ್ರೆಡಿ ಪ್ರೆಸ್ ಮೀಟಲ್ಲಿ ಬಂದಿದೆ. ಈಗ ನಾವು ಇಬ್ಬರನ್ನ ಸೆಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ನಮಸ್ಕಾರ, ನಾನು ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು ಮಂಜಪ್ಪ ಸರ್ ಟೀಮಲ್ಲಿ ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾರಾಟ ಮಾಡೋರನ್ನ ಪತ್ತೆ ಮಾಡೋದು ತುಂಬ ಕಷ್ಟ ಆಗಿದೆ. ಅವರು ಡ್ರಾಪ್ ಲೊಕೇಶನ್ ಹಾಕ್ತಾರೆ, ಯಾವುದೇ ಒಂದು ಮೊಬೈಲ್ ಯೂಸ್ ಮಾಡೋದಿಲ್ಲ. ಮತ್ತು ಅಂಥವ್ರನ್ನ ನಾವು ಚಾಲೆಂಜಿಂಗ್ ಆಗಿ ತೊಗೊಂಡು ಹಿಡಿತಾ ಇದ್ದೀವಿ. ಮತ್ತು ಹೊರ ರಾಜ್ಯದಿಂದ ಬಂದು ಇಲ್ಲಿ ಡ್ರಗ್ಸ್ನ ಸೇಲ್ ಮಾಡ್ತಾಯಿದ್ದಾರೆ. ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ ಅಂತಲೇ ಎಲ್ಲ ನಾವು ಶಿವಪ್ಪ, ಶಾನು, ರಮೇಶ್ ಎಲ್ಲ ಸೇರಿಕೊಂಡು ಇನ್ಫಾರ್ಮೇಷನ್ ತೆಗೆದು ಅವ್ರನ್ನ ಪತ್ತೆ ಮಾಡಿ ಅವ್ರ ವಿರುದ್ಧ ನಾವು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾಯಿದ್ದೀವಿ. ದೂರು ದಾಖಲು ಮಾಡೋದು ಒಂದೇ ಅಲ್ಲ, ಅವ್ರ ವಿರುದ್ಧ ನಾವು ಸಾಕ್ಷ್ಯನೂ ಸಂಗ್ರಹ ಮಾಡಿ ಇವರು ಪೆಡ್ಲಿಂಗ್ ಮಾಡ್ತಿರೋದಕ್ಕೆ ಆ ಸಾಕ್ಷಿನೂ ನಾವು ಕೊಡ್ತಾಯಿದ್ದೀವಿ. ಕೆಲವರೆಲ್ಲ ಹೇಳ್ತಾರೆ, ಇಲ್ಲ ನಾವು ಪೆಡ್ಲಿಂಗ್ ಮಾಡ್ತಾಯಿಲ್ಲ, ಪೊಲೀಸರು ನಮ್ಮನ್ನ ಹಿಡಿತಾರೆ ಅಂತ. ನಾವು ಸಾಕ್ಷಿ ಸಮೇತ ಅವ್ರನ್ನ ಹಿಡಿದು
ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲು ಮಾಡ್ತಾ ಇದ್ದೀವಿ. ಇದು ಮಂಜಪ್ಪ ಟೀಮಿಂದ ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಆಂಜನೇಯ ಅಂತೇಳಿ. ಕಳೆದ 1 ವರ್ಷದಿಂದ ಮಾದಕ ದ್ರವ್ಯ ನಿಗ್ರಹ ದಳ CCBಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ಈ ಮಾದಕ ದ್ರವ್ಯದ ಬಗ್ಗೆ ಹೇಳಬೇಕಾದ್ರೆ ನಾವು ನಾನು ಫೀಲ್ಡ್ ಕೆಲಸ ಮಾಡ್ತೀನಿ. ಅಂದರೆ ಮಾಹಿತಿಯನ್ನು ತೆಗೆಯೋದು, ಆರೋಪಿಗಳನ್ನ ಹಿಡಿಯೋದು, ಈ ಕೆಲಸವನ್ನು ನಾನು ಮಾಡ್ತೀನಿ. ಈ ಕೆಲಸ ಮಾಡುವಂಥ ಸಮಯದಲ್ಲಿ ನಮ್ಗೆ ಬಹಳಷ್ಟು ಚಾಲೆಂಜಸ್ ಬರ್ತವೆ, ಕೆಲವೊಂದು ಕಷ್ಟಗಳು ಬರ್ತವೆ. ಯಾಕಂದರೆ ನಮ್ಮನ್ನು ನಾವು ಹೈಡ್ ಮಾಡಿಕೊಂಡು ನಾವು ಪೊಲೀಸ್ ಆಗದೆ ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ಡ್ರಗ್ ಪೆಡ್ಲರ್ಗಳ ಮಂಗಂತೆ ಪೆಡ್ಲರ್ಗಳಿಗೆ ಕಾಣಬೇಕು, ನಾವು ಕನ್ಸ್ಯೂಮರ್ ಥರ ಕಾಣಬೇಕು, ಆ ಥರ ಮಾಡಬೇಕಾಗತ್ತೆ. ಯಾರನ್ನೋ ಫಾಲೋ ಮಾಡ್ತಾ ಇರ್ತೀವಿ. ಎಷ್ಟೋ ಸಲ ಜೊಮೊಟೊ, ಸ್ವಿಗ್ಗಿ ಟೀ ಶರ್ಟ್ಗಳಲ್ಲಿ ಹಾಕ್ಕೊಂಡು, ಸ್ಕೂಟಿ ತೊಗೊಂಡು, ಆಟೋಗಳು ತೊಗೊಂಡು ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಅಂಥ ಒಂದು ಮಾಡುವಂಥ ಪ್ರಯತ್ನದಲ್ಲಿ ಆರೋಪಿಗಳಿಗೆ ಅಥವಾ ಪೆಡ್ಲರ್ಗಳಿಗೆ ಗೊತ್ತಾಗ್ಬಿಡುತ್ತೆ ನಾವು ಇದ್ದೀವಿ ಅಂತೇಳಿ, ನಾವು ಪೊಲೀಸ್ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಈ ಥರ ಎಷ್ಟೋ ಸಮಯದಲ್ಲಿ ನಾವು ಫೇಲ್ ಆಗಿದ್ದಾವೆ. ಆದರೂ ಸಹ ಭಾಳಷ್ಟು ಪ್ರಕರಣಗಳನ್ನು ನಾವು ಇತ್ತೀಚೆಗೆ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಒಂದು ಚಿಕ್ಕಜಾಲದಲ್ಲಿ 5.5 kg MDನ ನಾವು ಡೆಲ್ಲಿಯಿಂದ ಬರ್ತಾಯಿತ್ತು, ಅದನ್ನು ಕಂಡುಹಿಡಿದು ಇಂಟರ್ನ್ಯಾಷನಲ್ ಪೆಡ್ಲರ್ಗಳವರೆಲ್ಲ ಅಥವಾ ಕಂಡುಹಿಡಿದು ಅವ್ರನ್ನ ಸೆಕ್ಯೂರ್ ಮಾಡಿ ಅವರಿಂದ ಐಟಮೆಲ್ಲ ಕಲೆಕ್ಟ್ ಮಾಡ್ಕೊಂಡಿವಿ. 5.5 kg ಅಂದರೆ 10 ಕೋಟಿ ಮೌಲ್ಯದಂಥ, ಅಂದರೆ ಆ 5.5 kgನ ಎಷ್ಟೋ ಸ್ಟೂಡೆಂಟ್ಗಳಿಗೆ, ಎಷ್ಟೋ IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಸೇಲ್ ಮಾಡ್ತಾಯಿದ್ರು. ಅದೊಂದು ಖುಷಿ ಇದೆ, ಅಷ್ಟು ಜನನ ನಾವು ಸೇವ್ ಮಾಡಿದ್ವಿ. ಈ ಒಂದು ಪೊಲೀಸಾಗಿ ಒಂದು ಮಾದಕ ದ್ರವ್ಯ ನಿಗ್ರಹ ದಳದಲ್ಲಿ ಕೆಲಸ ಮಾಡ್ತಾ ಅಷ್ಟು ಜನನ ನಾವು ರಕ್ಷಣೆ ಮಾಡಿದ್ದೀವಿ ಅಂತ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ಹಾಗಾಗಿ ಈ ಒಂದು ಬೆಂಗಳೂರಂತಹ IT-BT ಕಂಪ್ನಿಗಳಿರತಕ್ಕಂತಹ ಒಂದು ಸಿಟಿಯಲ್ಲಿ ಭಾಳಷ್ಟು ಕನ್ಸ್ಯೂಮರ್ಸ್ ಇದ್ದಾರೆ. ವಿಶೇಷವಾಗಿ ಪೆಡ್ಲರ್ಗಳು ಟಾರ್ಗೆಟ್ ಮಾಡೋದೇ ವಿದ್ಯಾರ್ಥಿಗಳನ್ನು ಮತ್ತು IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳನ್ನ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ ಸೇಲ್ ಮಾಡಿಸ್ತಾರೆ. ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಮೊನ್ನೆ ಪೀಕ್ ವಿತರಣಾ ಸಮಯದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟಿಗೆ, ದಯವಿಟ್ಟು ನೀವು ಯಾವುದೇ ನನ್ನ ಕಡೆಯಿಂದ ಏನು ಬೇಕೋ ಸಪೋರ್ಟ್, ಎಲ್ಲರನ್ನ ಸಪೋರ್ಟು ನಾನು ಮಾಡ್ತೀನಿ. ಡ್ರಗ್ ಮುಕ್ತ ಕರ್ನಾಟಕವನ್ನು ನೀವು ಮಾಡಲೇಬೇಕು. ಇದೊಂದು ಒಳ್ಳೆ ಅತಿ ದೊಡ್ಡ ಚಾಲೆಂಜ್ ಇದು, ದೊಡ್ಡ ಪಿಡುಗು ಇದು. ಹಾಗಾಗಿ ಇದನ್ನು ನಿವಾರಿಸುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು. ನಮ್ಮ ಕಡೆಯಿಂದ ಏನೇನು ಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡ್ತು ಅಂತೇಳಿ ನಮಗೊಂದು ಹೊಸ ಹುಮ್ಮಸ್ಸು ಕೊಟ್ಟಿದ್ದಾರೆ, ಹೊಸ ಭರವಸೆ ಕೊಟ್ಟಿದ್ದಾರೆ. ನಮಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಾಗಿದೆ. ಅದರ ಪ್ರಯುಕ್ತ ಅದರ ಆಧಾರದ ಮೇಲೆ ಹಿರಿಯ ಅಧಿಕಾರಿಗಳೆಲ್ಲ ಸಹ ನಮಗೆ ಟೆಕ್ನಿಕಲ್ ಸಪೋರ್ಟ್ ಸಹ ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಇಂಟರ್ನ್ಯಾಷನಲ್ ಪೆಡ್ಲರ್ಗಳನ್ನ ಹಿಡಿಯುವಂಥ ಪ್ರಯತ್ನಗಳು ಸಕ್ಸಸ್ ಆಗ್ತಾ ಇದ್ದಾವೆ. ಒಂದು ಖುಷಿ ಇದೆ, ಹೆಮ್ಮೆ ಇದೆ. ಹಂಗಾಗಿ ಡ್ರಗ್ ಮುಕ್ತ ಕರ್ನಾಟಕ ಮಾಡುವಂಥ ಪ್ರಯತ್ನ ಯಾವಾಗಲೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಒಂದು ಖುಷಿ ಇದೆ. ಹಂಗಾಗಿ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಮತ್ತು IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ, ಮಹಿಳೆಯರಿಗೆ. ನಿಮಗೆ ಯಾವುದಾದ್ರೂ ಮಾಹಿತಿ ಬಂದಲ್ಲಿ ನಮಗೆ ಒಂದು ಸಂದೇಶವನ್ನು ನೀಡಿ, 112ಗೆ ಕರೆ ಮಾಡಿ ಒಂದು ಇನ್ಫಾರ್ಮೇಷನ್ ನೀಡಿ, 1830ಗಾದರೂ ಫೋನ್ ಮಾಡಿ. ನಮಗೆ ಮಾದಕ ದ್ರವ್ಯ ನಿಗ್ರಹದ ಒಂದು ಸಂಖ್ಯೆನೇ ಇದೆ, ಅದಕ್ಕೂ ಮಾಡಬಹುದು. ನೀವು ಯಾವುದು ಮಾಡಿದರೆ ನಾವು ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಕರೆಗೆ ಸ್ಪಂದಿಸಿ ನಾವು ನಿಮ್ಮ ಕಂಪ್ಲೇಂಟ್ ಇದನ್ನು ನಿವಾರಿಸ್ತೀವಿ. ಮಾತಾಡಲು ಅವಕಾಶ. ಥ್ಯಾಂಕ್ ಯು. ನಮಸ್ಕಾರ, ನಾನು ಸವಿತಾ ಅಂತ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಮಾದಕ ನಿಗ್ರಹ ದಳದಲ್ಲಿ ಈಗ 8 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಆಫೀಸ್ ವರ್ಕು ಇರುತ್ತೆ. ಸೊ ಫೀಲ್ಡ್ ಇದ್ದಾಗ ನಮಗೆ ಹಗಲು ರಾತ್ರಿ ಟೈಮ್ ಅನ್ನೋದು ಇರೋದಿಲ್ಲ. ಬೆಳಗ್ಗೆ 10 ಗಂಟೆಗೆ ಬರ್ತೀವಿ ಅಷ್ಟೇ. ಮತ್ತು ಫೀಲ್ಡ್ ಅಂತ ಇದ್ದಾಗ ನಾವು ಯಾವ ಟೈಮಿಗೆ ಮನೆಗೆ ಹೋಗ್ತೀವಿ ಹೇಳಕ್ಕೆ ಬರೋಲ್ಲ. ಒಂದೊಂದು ದಿನ 24 ಅವರ್ಸು ಡ್ಯೂಟಿ ಮಾಡಬೇಕಾಗತ್ತೆ. ನಾನು ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಲೇಡೀಸ್ ಇದ್ದಾಗ ನಾವು ಲೇಡೀಸೇ ಹೋಗ್ತೀವಿ, ಲೇಡಿ ಸ್ಟಾಫು, ಲೇಡಿ ಆಫೀಸರ್ಸೇ ಹೋಗ್ತೀವಿ. ಈ ಲೇಡೀಸ್ನ ನಾವು ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ ಇದೆ. ಎಸ್ಪೆಷಲಿ ನೈಜೀರಿಯನ್ಸು ಲೇಡೀಸ್ನ ನಾವು ಅವ್ರನ್ನ ಮಾತಾಡೋದು, ಅವ್ರಿಗೆ ನಮ್ಮ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗೋಲ್ಲ, ಅವ್ರ ಇಂಗ್ಲೀಷ್ ನಮಗೆ ಅರ್ಥ ಆಗೋಲ್ಲ. ಸೊ ಅವ್ರನ್ನ ನಾವು ಭಾಳ ಸ್ಮೂತಾಗಿ ಒಂದು ವಿನಯದಿಂದನೇ ನಾವು ಹ್ಯಾಂಡಲ್ ಮಾಡಬೇಕು. ಅವ್ರದ್ದು ಏನೋ ಒಂದು ವೀಕ್ನೆಸ್, ಏನು ಅವ್ರದ್ದು ಒಂದು ಟ್ರ್ಯಾಕಲ್ಲಿ ಏನಂದರೆ, ನಾವು ಹೋಗ್ತಾಯಿದ್ದೀವಿ ಒಳಗಡೆ ಅವ್ರನ್ನ ಮಾತಾಡ್ಸೋಕ್ಕೆ ಅನ್ನೋಷ್ಟೊತ್ತಿಗೆ ಅವ್ರ ಚಿಕ್ಕ ಮಕ್ಕಳಿರೋ ಫ್ಯಾಮಿಲಿ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ಆ ಮಕ್ಕಳುಗಳನ್ನ ಮುಂದಿಟ್ಕೊಂಡು ಬಂದುಬಿಡ್ತಾರೆ ಅಡ್ಡ. ಮತ್ತು ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಅವರು ಮೈ ಮೇಲೆ ಹಾಕ್ಕೊಂಡಿರೋ ಬಟ್ಟೆಗಳನ್ನೇ ಬಿಚ್ಚಿಬಿಡ್ತಾರೆ. ಅದು ನಮಗೆ ಅವ್ರನ್ನ ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅವ್ರಿಗೆ ನಾವು ಅದು ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ, ಅವ್ರನ್ನ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿ ಅದನ್ನು ನಾವು ಅವ್ರನ್ನ ಹ್ಯಾಂಡಲ್ ಮಾಡೋದಿದೆಲ್ಲ ಭಾರಿ ಕಷ್ಟ ಇದೆ, ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋದು.
ಸೊ ಅದೇ ಈ ಹೆಣ್ಮಕ್ಳು ಅವರು ಮತ್ತು ಎಲ್ಲೆಲ್ಲಿ ಇಟ್ಟಿರ್ತಾರೆ ಡ್ರಗ್ಸು ಹುಡ್ಕೋದಕ್ಕೆ ಯಾವುದಕ್ಕೂ ಅವ್ರು ಸಪೋರ್ಟ್ ಮಾಡೋದಿಲ್ಲ, ಮತ್ತು ಅವ್ರು ತಪ್ಪಿಸ್ಕೊಳ್ಳೋದ್ರಲ್ಲೇ ಅವರು ಯೋಚನೆ ಮಾಡ್ತಿರ್ತಾರೆ. ಮತ್ತು ಕೆಲವೊಂದು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಅಂಥದ್ರಲ್ಲೆಲ್ಲ ನಾವು ಡ್ರಗ್ಸ್ ಇದೆಯಾ, ಏನು ಕತೆ, ಡ್ರಗ್ಸ್ ಯೂಸ್ ಮಾಡ್ತಿದ್ದಾರಾ ಅಂತ ನಾವು ರೇಡ್ ಅಂತ ಹೋದಾಗ ನಾವು ಕಂಡಂಗೆ ಆಲ್ಮೋಸ್ಟ್ ವಿದ್ಯಾವಂತ ಹೆಣ್ಮಕ್ಳೇ ನಮಗೆ ಸಿಕ್ಕಿರೋದು ಉಂಟು. ಕೆಲವೊಂದು ಹೆಣ್ಮಕ್ಳನ್ನ ನಾವು ಮಾತಾಡ್ಸಿದ್ದೀವಿ, ಯಾಕೆ ಈ ಥರ ಡ್ರಗ್ಸ್ಗೆ ನೀವು ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿದೆ, ಫೀಲಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಡ್ರಗ್ಸ್ ತೊಗೊಂಡ್ರೆ ಅಂತ ಹೇಳಿರೋ ಹೆಣ್ಮಕ್ಳು ಉಂಟು. ಆಮೇಲೆ ಅವ್ರು ಕೆಲವೊಂದು ಪಾರ್ಟಿಗಳಿಗೆ ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡು ಬಂದಿದ್ವಿ ಅಂತಲೂ ಹೇಳಿರೋದುಂಟು. ಸೊ ಇದೆಲ್ಲ ನೋಡೋಕ್ಕೆ ಹೋದರೆ ಪೇರೆಂಟ್ಸು ಯಾಕೆ ಗಮನಿಸ್ತಾ ಇಲ್ಲ ಮಕ್ಕಳನ್ನ, ಕಾಲೇಜ್ಗೆ ಹೋಗೋ ಮಕ್ಕಳು, ಎಸ್ಪೆಷಲಿ ಕಾಲೇಜ್ಗೆ ಹೋಗೋ ಮಕ್ಕಳು ಮತ್ತು ಇತ್ತೀಚೆಗೆ ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ, ಹಾಗೆ ಅದೆಲ್ಲ ಸೆಲೆಬ್ರೇಷನ್ಸು ಪಾರ್ಟೀಸು ಅಂತ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ, 100-200 ಜನಗಳು ಸೇರ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ಮಾತಾಡ್ಸಿ ನೋಡಿದರೆ ಇವರು ವಿತ್ ಪರ್ಮಿಷನ್ ಬಂದಿದ್ವಿ, ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡು ಬಂದಿದ್ದೀವಿ, ನೀವ್ಯಾಕೆ ಬಂದು ನಮ್ಮನ್ನು ಮಾತಾಡಿಸ್ತೀರಾ ಹಂಗೆಲ್ಲ ಕೇಳಿರೋದುಂಟು. ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಈ ಡ್ರಗ್ಸ್ ಅನ್ನೋದನ್ನು ಅದ್ರ ಚಾಕ್ಲೇಟ್ ಥರ ತಿನ್ನೋ ಥರ ಆಗೋಗಿದೆ. ಈಗ ಚಾಕ್ಲೇಟ್ ಹೆಂಗೆ ತಿಂತಾರೆ ಹಾಗೆ ಅಷ್ಟು ಈಸಿ ಆಗಿಬಿಟ್ಟಿದೆ, ಅಷ್ಟು ಈಸಿಯಾಗಿ ಸಿಗೋ ಥರನೂ ಆಗಿದೆ. ಅದನ್ನ ಯೂಸ್ ಮಾಡೋರು ಅಷ್ಟು ಈಸಿಯಾಗಿ ಚಾಕ್ಲೇಟ್ ಥರ ಸವಿತಾ ಇದ್ದಾರೆ ಅದನ್ನು. ಬಟ್ ಅದು ಮುಂದೆ ಅದ್ರದ್ದು ಎಫೆಕ್ಟ್ ಏನು ಅಂತ ಯಾರಿಗೆ ಗೊತ್ತಿಲ್ಲ ಅದು. ಸೊ ಇದ್ರದ್ದೊಂದು ತಿಳುವಳಿಕೆ ಸಾಮಾನ್ಯವರಿಗೆ ಮೂಡಿಸೋ ಪ್ರಯತ್ನವೂ ನಾವು ಮಾಡ್ತಾಯಿದ್ದೀವಿ. ಹೆಣ್ಮಕ್ಳು ಯಾರನ್ನ ನಾವು ಕರ್ಕೊಂಬರ್ತೀವಿ ಅವ್ರಿಗೂ ಕೆಲವೊಂದು ತಿಳುವಳಿಕೆನ ನಾವು ಹೇಳೋ ಪ್ರಯತ್ನ ಮಾಡಿದುಂಟು. ಬೇಡ, ಇದು ತುಂಬ ಎಫೆಕ್ಟ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಲೈಫ್ ಹಾಳಾಗುತ್ತೆ ಅಂತೆಲ್ಲ ನಾವು ಹೇಳಿರೋದುಂಟು. ಸೊ ಹೀಗಾಗಿ ನಾವು ಫೀಲ್ಡಲ್ಲಿ ಹೆಣ್ಮಕ್ಳು ಕೆಲಸ ಮಾಡುವಾಗ ಕೆಲವೊಂದು ನಮಗೂ ಸಮಸ್ಯೆಗಳಿರುತ್ತೆ, ನಮಗೂ ಮಕ್ಕಳೆಲ್ಲ ಇರ್ತಾರೆ. ನಾವೆಲ್ಲನೂ ಬಿಟ್ಟು ಇವತ್ತು ಬೆಳಿಗ್ಗೆ ಹೋದರೆ ನಾಳೆ ರಾತ್ರಿ ಮನೆ ತಲುಪುವಂಥ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ. ಸೊ ಕೆಲವೊಂದು ಅದೇ ಈ ಥರ ಒಂದು ಹೆಣ್ಮಕ್ಳಿಗೆ ತಿಳುವಳಿಕೆ ಹೇಳೋದು ಇದೆಲ್ಲ ಮಾಡೋದ್ರಿಂದ ನಮಗೂ ಖುಷಿ ಇದೆ, ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಸ್ಟೂಡೆಂಟ್ಸು ಯೂತ್ಗಳಿಗೆ ಇದೆಲ್ಲ ಹಾಳಾಗಬಾರ್ದು ಅಂತ ಹೇಳಿ ನಾವು ಪೊಲೀಸ್ ಕೆಲಸನೇ ಅಲ್ಲದೆ ಅವ್ರಿಗೆ ಗೈಡ್ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನನಗೆ ಈ ವಿಂಗಲ್ಲಿ ಕೆಲಸ ಮಾಡೋದಕ್ಕೆ ಭಾಳ ಖುಷಿ ಇದೆ. ಮತ್ತು ನಮ್ಮ ಆಫೀಸರ್ಸು ಅಷ್ಟೇ, ನಮ್ಮ ACP ಸಾಹೇಬರಾಗಲಿ, ನಮ್ಮ ಇನ್ಸ್ಪೆಕ್ಟರ್ಸ್ ಆಗಲಿ, ಎಲ್ಲರೂ ನಮ್ಮ ಕೆಲಸದಲ್ಲಿ ಸಪೋರ್ಟ್ ಮಾಡ್ತಾರೆ. ನಾವೆಲ್ಲೇ ಹೋದರೂ ನಮ್ಮ ಹಿಂದೆ ಅವ್ರು ಇದ್ದೇ ಇರ್ತಾರೆ, ಅದೊಂದು ನಮಗೆ ಧೈರ್ಯ ಇರುತ್ತೆ. ನಾವು ಫೀಲ್ಡಿಗೆ ಹೆಣ್ಮಕ್ಳನ್ನ, ನೈಜೀರಿಯನ್ಸ್ ಹೆಣ್ಮಕ್ಳು ಮತ್ತು ಫಾರಿನರ್ಸ್ ಹೆಣ್ಮಕ್ಳನ್ನ ಅವ್ರನ್ನ ಹ್ಯಾಂಡಲ್ ಮಾಡುವಾಗ ನಾವೇ ಹೋಗೋಕ್ಕೂ ಆಗೋದಿಲ್ಲ. ನಮ್ಮ ಹಿಂದೆ ನಮ್ಮ ಸ್ಟಾಫು, ನಮ್ಮ ಗಂಡ್ಮಕ್ಳು, ನಮ್ಮ ಆಫೀಸರ್ಸ್ ಇದ್ರೇ ನಮಗೂ ಅದು ಒಂದು ಧೈರ್ಯ. ಯಾಕೆಂದರೆ ಕೆಲವೊಂದು ಸಲ ನೈಜೀರಿಯನ್ಸ್ ಏನು ಮಾಡ್ತಾರೆ ಅಂದರೆ ನಮಗೆ ಅಸಾಲ್ಟ್ ಮಾಡ್ತಾರೆ, ಕಚ್ಚಿಬಿಡ್ತಾರೆ. ನಾವು ಅವ್ರ ಕೈನ ಹಿಡ್ಕೊಳ್ಳೋಕೆ ಹೋದರೆ ನಮಗೆ ಕಚ್ಚಿಬಿಡ್ತಾರೆ. ಅದು ಕೆಲವೊಂದು ನಮ್ಮ ಸ್ಟಾಫಿಗೆ ಆಗಿರೋದುಂಟು, ಅದು ಕಚ್ಚಿಬಿಡ್ತಾರೆ. ಸೊ ನಮಗೆ ರಕ್ತಗಾಯ ಮಾಡ್ತಾರೆ. ಅದೆಲ್ಲ ಫೇಸ್ ಮಾಡ್ತೀವಿ ನಾವು ಫೀಲ್ಡಲ್ಲಿ. ಸೊ ರಿಸ್ಕ್ ಇದೆ, ಕೆಲಸ ಅಷ್ಟು ಸುಲಭ ಇಲ್ಲ, ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ, ರಿಸ್ಕ್ ಇದೆ. ಸೊ ಬಟ್ ರಿಸ್ಕ್ ಇರೋದನ್ನು ಖುಷಿಯಿಂದ ನಾವು ಮಾಡ್ತಾಯಿದ್ದೀವಿ. ಮತ್ತು ಸಮಾಜಕ್ಕೆ ಇದು ತಪ್ಪು ಅನ್ನೋದನ್ನು ನಾವು ತಿಳುವಳಿಕೆ ಸಹ ನಾವು ಕೊಡ್ತಾಯಿದ್ದೀವಿ. ಥ್ಯಾಂಕ್ ಯು. Say no to drugs.